ಚೆನ್ನಾಗಿತ್ತು. ಸ್ಟೇಡಿಯಂ ಲಕ್ನೋ. ಐ ಥಿಂಕ್ ಆ ಪಿಚ್ ಕೂಡ ಒಂಥರ ಚೆನ್ನಾಗಿತ್ತು. ಅಂದ್ರೆ ಒಳ್ಳೆ ಪಿಚ್ ಅಂದ್ರೆ ಎಲ್ರಿಗೂ ಇತ್ತು. ಒಂಥರ ಬೌಲರ್ಸ್ ಇತ್ತು, ಬ್ಯಾಟಿಂಗು ಚೆನ್ನಾಗಿತ್ತು. ಅಂದ್ರೆ ಇದು ನೋಡೋದಕ್ಕೆ 140 ಸ್ಕೋರ್ ಅಂತ ಆಲ್ ಔಟ್ ಆಗಿದ್ರು ಕೂಡ ಅದು ಅಂತ ಅಷ್ಟು ಕಳಪೆ ಹ್ಮ್. ಪಿಚ್ ಅಲ್ಲ ಅದು. ಒಳ್ಳೆ ಪಿಚ್ ಅದು. ಚೆನ್ನಾಗಿತ್ತು. ಒಂದು 170 ಹಂಗ ಆತರ ಮಾಡಿದ್ರೆ 165 170 ಆತರ 170 180 ಆಕ್ಚುಲಿ ಇಲ್ಲಿ 165. ಇವ್ರದ್ದು ಎಲ್ ಎಸ್ ಜಿ ಅವ್ರದ್ದು ಹ್ಮ್. ಬ್ಯಾಟರ್ಸ್ ಫೇಲ್ ಆದ್ರು. ಅವನು ಹೌದು. ಮೊಮೆಂಟಮೇ ಸಿಗ್ಲಿಲ್ಲ ಅಂತ ಪ್ಲಾನ್ಸ್ ಕೂಡ ಸಿಗ್ಲಿಲ್ಲ. fail. ಪಾರ್ಟ್ನರ್ಶಿಪ್ ವರ್ಕೌಟ್ ಆಗ್ಲಿಲ್ಲ ಯಾವ್ದು. ಹೌದು. ಈವನ್ ನನಗೆ ಡಿ ಸಿ ಅಲ್ಲಿ ಅವನು ಯಾರು ಒಬ್ಬ ಸಮೀರ್ ರಿಜ್ವಿ. ಸಮೀರ್ ರಿಜ್ವಿ. ಸಮೀರ್ ರಿಜ್ವಿ ಹೌದು. ಕ್ರೇಜಿ ಅವನು. ಆಕ್ಚುಲಿ 6 ಡೌನ್ ಬಂದು ಆ ಲೆವೆಲ್ ಕಂಡಿದ್ದು ರಿಯಲಿ ಗ್ರೇಟ್ ಅದು ಅಲ್ಲ. ಹ್ಮ್. ಮೇ ಬಿ ಹೌದು. ನಮ್ಮ ಆರ್ ಸಿ ಬಿ ಅಲ್ಲಿ ಎ ಬಿ ಮ್ಯಾಚ್ ಬರ್ತಿದ್ದ. ಮ್ಯಾಚ್ ಫ್ಲೋ ಪ್ರಕಾರ ಹೋಗೋದಾದ್ರೆ ಐ ಥಿಂಕ್ ಟಾಸ್ ಗೆದ್ದಿದ್ದು ಅದೊಂದು ಹ್ಮ್ ಹ್ಮ್ ಡೆಲ್ಲಿ ಟಾಸ್ ಗೆದ್ದು ಬೌಲಿಂಗ್ ತಗೊಂಡಿದ್ದು. ಆಮೇಲೆ ಒಳ್ಳೆ ಬೌಲಿಂಗ್ ಅಂತ ಅನ್ಸ್ತು ನನಗೆ. ಅಂದ್ರೆ ಪ್ರಾಪರ್ ಪ್ಲಾನ್ ತರ ಬಂದ್ರು. ಎಲ್ಲೂ ಹ್ಮ್ ಮೊಮೆಂಟಮೇ ಬಿಡ್ಲಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಮ್ಯಾಚ್ ಅದೇ ಪ್ರತಿ ಸ್ಟೇಜ್ ಗೇಮ್ ಕಂಟ್ರೋಲ್ ಇತ್ತು. ಡಿ ಸಿ ಬೌಲರ್ಸ್ ಎಲ್ಲೂ ಒಂದು ಸ್ಟೇಜ್ ಅಲ್ಲೂ ಹಾಗೆ ಹೇಳ್ಬೇಕು ಅಂತಂದ್ರೆ ಇನ್ನೂ ಒಂದು ಲಕ್ನೋ ಪ್ಲಾನ್ ಅನ್ನು ಹಾಳು ಮಾಡಿದ್ರು. ಅಂದ್ರೆ ಲಕ್ನೋ ಅವರು ಒಬ್ಬ ಬೌಲರ್ ದಿಗ್ವೇಶ್ ಅಗತ್ಯನನ್ನು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ರು ಸೆಕೆಂಡ್ ಇನ್ನಿಂಗ್ಸ್ ತರಬೇಕು ಅಂತ. ಓಕೆ. ಬಟ್ ಯಾವಾಗ 3-4 ವಿಕೆಟ್ ಬೇಗನೆ ಬಿದ್ದೋಯ್ತು, ಇನ್ನು ಅವರು ದೇವರ್ ಫೋರ್ಸ್ ಟು ಬ್ರಿಂಗ್ ಇನ್ ಶಹಬಾಜ್ ಅಹಮದ್. ಹ್ಮ್ 5-6 ಕರೆಕ್ಟ್. ವಿಕೆಟ್ಸ್ ಬೇಗನೆ ಬಿದ್ದೋದ್ಮೇಲೆ ಇನ್ನು ಬ್ಯಾಟಿಂಗ್ ಸ್ವಲ್ಪ ಬೇಕು ಅಂತ ಶಹಬಾಜ್ ಅಹಮದ್ ಅಂತಂದ್ರು. ಸೊ ಅದರಿಂದ ಏನಾಯ್ತು ಅಂತಂದ್ರೆ ಒಂದು ಬೌಲರ್ ಶಾರ್ಟ್ ಆದ್ರು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಸೊ ಓನ್ಲಿ 3 ಬೌಲರ್ಸ್ ಚೆನ್ನಾಗಿ ಮಾಡಿದ್ರು. ಇನ್ನೊಂದು ಒಬ್ಬ ಬೌಲರ್ ಬೇಕಿತ್ತು ಅವ್ರಿಗೆ, ಬಟ್ ಯಾರು ಇರಲಿಲ್ಲ. ಬರೀ ಪಾರ್ಟ್ ಟೈಮ್ ಬೌಲರ್ಸ್ ಕೈಲಿ ಮಾಡಿಸ್ಬೇಕಾಯ್ತು. ಸೊ ಹೇಳ್ಬೇಕಂತಂದ್ರೆ ಡೆಲ್ಲಿ ಅವರು ಬೌಲಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು. ಐ ಥಿಂಕ್ ಇಂಗಿಡಿ ನಿಕೋಲಸ್ ಪೂರನ್ ಬೋಲ್ಡ್ ಮಾಡಿದ ಬಾಲ್ ಐ ಥಿಂಕ್ ಬಾಲ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳ್ಬೋದು. ಎಂತ ಡಿಸೆಪ್ಟಿವ್ ಸ್ಲೋರ್ ಬಾಲ್ ಹಾಕದ ಅಂದ್ರೆ ಅವನು. ಅದು ದಟ್ ವಾಸ್ ಆಕ್ಚುಲಿ ಲೈಕ್ ಮೆನ್ಷನ್ ಮಾಡಿದೀನಿ ನಿಕೋಲಸ್ ಪೂರನ್ ಅಲ್ಲಿ 13 ರನ್ 10 ಬಾಲ್ಸ್ ನಿಗಡಿ ಸ್ಲೋಯರ್ ಬಾಲ್ ಅಂತ. ಆಕ್ಚುಲಿ ಅದು ಒಂಥರ ಮ್ಯಾಜಿಕ್ ಸ್ಪೆಲ್ ಅದು. ಮ್ಯಾಜಿಕ್ ಬಾಲ್ ಅಂತಾನೆ ಹೇಳ್ತದೆ. ಹೌದು ಹೌದು, ಆ, ಅದು ಮ್ಯಾಜಿಕಲ್ ಡೆಲಿವರಿ ಅದು. ಒಂಥರ And- ಸ್ಪೆಲ್ ಚೆನ್ನಾಗಿತ್ತು. ಹ್ಮ್. ಆಕ್ಚುಲಿ ಹೌದು ಅದು ಹೌದು. ಅದೊಂದು ಒಂದು ಮ್ಯಾಚ್ಗೆ ಎಫೆಕ್ಟ್ ಆಯ್ತು. ಇಲ್ಲಾಂದ್ರೆ ಪೂರನ್ ಈ ಕೆನ್ ಒಂಥರ ಟರ್ನ್ ಮಾಡ್ತಿದ್ದ, ಈ ಸ್ಕೋರ್ ತಗೋತಿದ್ದ ಅವನು. ಈ ಕ್ಯಾನ್ ಫೇಸ್ ಎನಿ ಹೌದು. ಕೈಂಡ್ ಆಫ್ ಬೌಲರ್ ಆಕ್ಚುಲಿ ಅವನು. ಬಟ್ ಬೌಲಿಂಗ್ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಯಾರು ಅಂತ ಮುಖೇಶ್ ಕುಮಾರ್ ಆಡಿಸ್ತಾರ ಅಥವಾ ಬೇರೆ? ನಟರಾಜನ್ ಸಖತ್ ಕರೆಕ್ಟ್. ಸ್ಟಾರ್ಟಿಂಗ್ ಹೌದು. ಟೂ ಓವರ್ಸ್ ಅಂತೂ ಸಖತ್ ಕಂಟ್ರೋಲ್. ಈವನ್ ಈಸ್ ಸಿಂಗಲ್ ಡಬಲ್ ಹೊಡೆಕ್ ಕೂಡ ಕಷ್ಟ ಆಗ್ತಿತ್ತು ಬ್ಯಾಟರ್ಸ್ಗೆ. ಚೆನ್ನಾಗಿ ಹೌದು ಹೌದು. ಮಾಡ್ದ. ತುಂಬಾ ಚೆನ್ನಾಗಿ ಮಾಡ್ದ. ಐ ಥಿಂಕ್ ಅದು ನನಗೆ ಅನಿಸ್ತಂಗೆ ಅವನು ಎಸ್ ಆರ್ ಎಚ್ ಗೆ ಒಂದು ಫುಲ್ ಶೈನ್ ಆಗಿದ್ನಲ್ಲ ಒಂದು ಸೀಸನ್ ಅಲ್ಲಿ. ಆ ತರ ಒನ್ ಈ ಟು ಸೀಸನ್ ಸಿಕ್ಸ್ ಶೈನ್ ಆಗ್ತಾನೆ. ಚಾನ್ಸ್ ಇತ್ತು. ಆಗ್ಬೋದು. ಇನ್ನೊಂದೇನಂದ್ರೆ ಅದು ಖುಷಿ ಆಗಿದ್ದೆ ಅಂತಂದ್ರೆ ಇಂಜುರಿಯಿಂದ ವಾಪಸ್ ಬಂದ್ಮೇಲೆ ಅವ್ನು ತುಂಬಾ ಎಲ್ಲೂ ಆಡಿರ್ಲಿಲ್ಲ ಜಾಸ್ತಿ. ಸೊ ಸ್ಟ್ರೈಟ್ ಹ್ಮ್ ಅವೇ ಬ್ಯಾಕ್ ಟು ಫಾರ್ಮ್ ಅನ್ನೋ ಹತ್ರ ಆಡಿದ್ದು ಅದೊಂದು ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಅದೇ. ಅಂಡ್ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಕುಲ್ದೀಪ್ ಯಾದವ್ ಆಗಿರ್ಬೋದು. ಯಾದವ್ ಇವನನ್ನ ಯಾರು ಮಿಚೆಲ್ ಮಾರ್ಷನ್ನ ಒಂಥರ ಡಿಸೆ ಹ್ಮ್ ಡಿಸೆ ಡೆಲಿವರಿ ಹಾಕಿದ್ದು ಅದೊಂದು. ಸೊ ಓವರ್ ಆಲ್ ಐ ಹ್ಮ್ ಥಿಂಕ್ ಎಲ್ಲರೂ ಚೆನ್ನಾಗಿ ಮಾಡ್ದ. ಪಟೇಲು ತುಂಬಾ ಎಕನಾಮಿಕಲ್ ಆಗಿ ಮಾಡ್ದ. ಸೊ ಓವರ್ ಆಲ್ ಐ ಥಿಂಕ್ ಬೌಲಿಂಗ್ ಅಟ್ ಪ್ಲಾನ್ ಎಲ್ಲ ಚೆನ್ನಾಗಿ ಬಂದ್ರು. ಬಟ್ ನಿಮ್ಗೆ ಇದೇನ್ ಅನ್ಸ್ತು ಲಕ್ನೋ ಬ್ಯಾಟಿಂಗ್ ಆಡೋ ಬಗ್ಗೆ? ಓಪನಿಂಗ್ ಲಕ್ನೋ ನೀನು ಆಕ್ಚುಲಿ ನನ್ಗೆ ಅನಿಸ್ತಂಗೆ ಓಪನರ್ಸ್ ಇವ್ರಿಬ್ರನ್ನೇ ಬಿಡ್ಬೇಕಿತ್ತು ಕಣ. ಐಡನ್ ಮ್ಯಾಕ್ರಮ್ ಮಾರ್ಷೆ. ಬಟ್ ಏನಂದ್ರೆ ರಿಷಬ್ ಪಂತ್ ಶೂಟಿಂಗ್ ಬಂದ. ಆಕ್ಚುಲಿ ಹೌದು. ಅವರಿಬ್ರು ಪಾರ್ಟ್ನರ್ಶಿಪ್ ಚೆನ್ನಾಗಿತ್ತು. ರಿಷಬ್ ಬಂದು ಅವ್ನು ಸ್ಟಾರ್ಟಿಂಗ್ ಏನೋ ಚೆನ್ನಾಗಿ ಸ್ಟಾರ್ಟ್ ಮಾಡ್ದ, ಮತ್ತೆ ಇದು ಬಟ್ ವರ್ಕೌಟ್ ಆಗ್ಲಿಲ್ಲ. ಒಂಥರ ರಿಷಬ್ ಪಂತ್ ಓಪನಿಂಗ್ ಬಂದಿದ್ರಿಂದ ಒಂಥರ ಟೀಮ್ ಬ್ಯಾಟಿಂಗ್ ಆರ್ಡರ್ ಎಲ್ಲರೂ ಸ್ವಲ್ಪ ಮಿಸ್ ಆಯ್ತು ಅಂತ ಅನ್ಸ್ತಾ ನಿನ್ಗೆ? ಹಾ, ಗ್ಯಾರಂಟಿ ಮಿಸ್. ಲಾಸ್ಟ್ ಇಯರ್ ಮಾರ್ಷು ಒನ್ ಆಫ್ ದಿ ಬೆಸ್ಟ್ ಓಪನಿಂಗ್ ಅಲ್ಲ. ಲಕ್ನೋಗೆ ಏನಾದ್ರು ಪಾಸಿಟಿವ್ ಇತ್ತು ಲಾಸ್ಟ್ ಅದನ್ನೇ ಸೀಸನ್ ಕಂಟಿನ್ಯೂ ಅಂತಂದ್ರೆ ಮಾಡ್ಬೇಕಿತ್ತು ಅವ್ರು. ಆಕ್ಚುಲಿ ನಾನು ಈವನ್ ಮಾಡ್ಬೇಕಾಯ್ತು. ಪ್ರಿವ್ಯೂ ವಿಡಿಯೋದಲ್ಲೇ ಹೇಳ್ದೆ ಹೌದು ಹೌದು, ನೀನ್ ಹೇಳ್ದೆ. ನೀನು ಅದೇ ನಾನು ಈ ಆರ್ಡರ್ ಮಾಡ್ಬೋದು ಅಂತ ಗೆಸ್ ಮಾಡಿದೆ ನಾನು ಒಂದ್ ರೀತಿ. ಐ ಥಿಂಕ್ ಇದೇನಾಗಿದೆ ಅಂತಂದ್ರೆ ರಿಷಬ್ ಪಂತ್ ವಾಂಟ್ಸ್ ಟು ಓಪನ್, ಸೊ ದಟ್ ಅವನು ಇಂಡಿಯನ್ ಟೀಮ್ ಏನಾದ್ರು ವಾಪಸ್ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅಂದ್ರೆ ಓಪನಿಂಗ್ ಸ್ಲಾಟ್ ಅಲ್ಲಿ ಆಡಿದ್ರೆ ಚೆನ್ನಾಗಿ ಇಂಡಿಯನ್ ಟೀಮ್ ಚಾಲೆಂಜ್ ಮಾಡೋಣ, ವಾಪಸ್ ಬರೋಣ ಓಪನರ್ ಆಗಿ ಅಂತ. ಇಂಡಿಯನ್ ಟೀಮ್ ಅಲ್ಲಿ ಕಷ್ಟ ಕಣ. ಆಲ್ರೆಡಿ ದೇರ್ ಆರ್ ಸೋ ಮೆನಿ ಓಪನಿಂಗ್ಸ್ ಇನ್ ಇಂಡಿಯನ್ ಟೀಮ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಐ ಥಿಂಕ್ ದಿಸ್ ಇಸ್ ಅ ಲೆಸನ್ ಆಕ್ಚುಲಿ. ಏನಂತಂದ್ರೆ ಪರ್ಸನಲ್ ಇದಕ್ಕೋಸ್ಕರ ಟೀಮ್ ಅನ್ನ ಹಾಳು ಮಾಡ್ದಂಗೆ. ಈಗ ಅವನು ಒಬ್ಬನನ್ನ ಕಂಪ್ಲೀಟ್ ಮಾಡೋದಕ್ಕೆ ಬೇರೆ 2-3 ಜನ ಔಟ್ ಆಫ್ ಪೊಸಿಷನ್ ಆಡ್ಬೇಕಾಯ್ತು ಈಗ. ನನ್ಗನ್ಸಂಗೆ ಎಲ್ ಎಸ್ ಸಿ ಕೋಚ್ ಯಾರು ಇದಾರೆ? ಜಸ್ಟಿನ್ ಲ್ಯಾಂಗರ್ ಈ ಸತಿ ಇವನ್ನ ತಗೊಂಡಿದ್ದಾರೆ ಬೌಲಿಂಗ್ ಕೋಚ್ ಭರತ್ ಅರುಣ್. ಮತ್ತೆ ಟಾಮ್ ಮೂಡಿ ಜಾಯ್ನ್ ಆಗಿದ್ದಾನೆ ಈ ಸತಿ.
ಈ ವರ್ಷ. ಹ್ಮ್. ಆಮೇಲೆ ಇನ್ನು ಮೆಂಟಾರ್ ಆಗಿ ಇವ್ನು ಯಾರಪ್ಪ, ಮೆಂಟಾರ್ ಅವ್ರು ಸಮ್ ಇದು ಬೇರೆ ಡೆಸ್ಟಿನೇಷನ್ ಕೊಟ್ಟಿದ್ದಾರೆ, ಸ್ಟ್ರಾಟಜಿಕ್ ಅಡ್ವೈಸರ್ ಅಂತ ಏನೋ. ಇದು ಇವನು ಕೇನ್ ವಿಲಿಯಮ್ಸನ್ ಕೆನ್ ಅಂತ. ವಿಲಿಯಮ್ಸನ್. ಕೇನ್ ವಿಲಿಯಮ್ಸನ್ ಕರೆಕ್ಟ್, ಅವ್ನು ಕೂಡ ಇದ್ದಾನೆ. ಹ್ಮ್. ಸೊ 4-5 ಜನ ಇದ್ದಾರೆ, ಒಳ್ಳೆ ಥಿಂಕ್ ಟ್ಯಾಂಕ್. ಬಟ್ ಇದೊಂದು ನೀನು ನೆನ್ನೆ ಹೇಳ್ದಂಗೆ. ಆಕ್ಚುಲಿ ಒಂದು ವಿಡಿಯೋ ನೋಡಿದೆ. ಹ್ಮ್. ಮಿಡ್ಲಲ್ಲಿ ಹರ್ಷ ಕಮೆಂಟ್ರರ್, ಓಕೆ. ಅವನ್ ಕೆನ್ ವಿಲಿಯಮ್ಸನ್ ಮಾತಾಡ್ತಾ ಇದೆ. ಆಕ್ಚುಲಿ ಎಲಿವೇಶನ್ ಅಂತೂ ಸಖತ್ತಾಗಿ ಕೊಡ್ತಾ ಆಕ್ಚುಲಿ. ಸೊ ಒನ್ ಆಫ್ ದ ಹ್ಮ್. ಫೈನೆಸ್ಟ್ ಪ್ಲೇಯರ್ ಇನ್ ದ ಗ್ರೌಂಡ್ ಈಸ್ ವಿತ್ ಅಸ್ ಅಂತ ಅವನು. ಅದಕ್ಕೆ ಕೆನ್ ವಿಲಿಯಮ್ಸನ್ ಇದ್ಕೊಂಡು ನೋ ಇಟ್ಸ್ ನಾಟ್ ಇಟ್ಸ್ ಜಸ್ಟ್ ಸ್ಟಾಫ್ ಮೆಂಬರ್ ಅಂತ. ಆಕ್ಚುಲಿ ಒಂಥರ ಆಗ್ಬಿಡ್ತಾನು. ಅಷ್ಟು ಡೌನ್ ಟು ಹೊತ್ತು ಏನ್ ಗುರು ಅದು ಎಲ್ಲ. ಹೌದು. ಜಸ್ಟ್ ಸ್ಟಾಫ್ ಮೆಂಬರ್ ಅಂತ ಅವನು ಆಕ್ಚುಲಿ. ಅದಕ್ಕೆ ಅಂಡ್ ಒಂಥರ ಇದು ಒಂಥರ ಅವ್ನಿಗೆ ಇಂಟ್ರೆಸ್ಟ್. ಏನ್ ಯಾವ ಲೆವೆಲ್ ಎಲಿವೇಶನ್ ಕೊಟ್ಟ ಅಂದ್ರೆ ಸಖತ್ ಹ್ಮ್ ಹ್ಮ್ ಕೊಟ್ಟ. ಹ್ಮ್. ಮೇ ಬಿ ಯಾರೋ ಪ್ರೇಯರ್ ಅನ್ಕೊಂಡೆ, ಬಟ್ ನೋ ಜಸ್ಟ್ ಸ್ಟಾಫ್ ಮೆಂಬರ್ ಅದವ್ರು. ಅದು ಸಾಕು. ಅವ್ನಿಗೊಂಥರ ಇಂಟ್ರೆಸ್ಟಿಂಗ್ ಮೂವ್ ಅನ್ಸುತ್ತೆ. ಇವಾಗ ಕೇನ್ ವಿಲಿಯಮ್ಸನ್ ಇನ್ನು ಐ ಥಿಂಕ್ ಇನ್ನು ರಿಟೈರ್ ಆಗಿಲ್ಲ, ಇನ್ನು ಆಡ್ತಾ ಇದ್ದಾನೆ. ಆಡ್ತಿರೋ ಹ್ಮ್. ಟೈಮಲ್ಲೇನೆ ಇದ್ರ ಸ್ಟಾಫ್ ಆಗಿ ಕೋಚಿಂಗ್ ಸ್ವಲ್ಪ ಅಷ್ಟು ಜೂನಿಯರ್ ಕೋಚ್ ತರ ಅಂತ ಜಾಯ್ನ್ ಆಗಿ ಹ್ಮ್. ತಿಳ್ಕೊಳ್ಳೋದ್ರಿಂದ ಐ ಥಿಂಕ್ ಹಿ ಕ್ಯಾನ್ ಸ್ಟಾರ್ಟ್ ಇಸ್ ಕೋಚಿಂಗ್ ಕೆರಿಯರ್ ಅರ್ಲಿ. ಈಗ ರಿಟೈರ್ ಆಗಿ ಫಾರ್ ಹ್ಮ್. ಎಕ್ಸಾಂಪಲ್ ನೆಕ್ಸ್ಟ್ ಇಯರ್ 28 1-2 years ಅಲ್ಲಿ ರಿಟೈರ್ ಆದ್ರೆ he doesn't need to wait another 4 or 5 years ವೇಟ್ ಮಾಡಿ ಕೋಚಿಂಗ್ ಟ್ರೈನಿಂಗ್ ತಗೊಂಡು ಆಮೇಲೆ ಕೋಚ್ ಆಗಿ ಬರೋದು ಆತರ ಇರೋದಿಲ್ಲ. ಸೊ ಬಿಕಾಸ್ ಹಿ ಇಸ್ ಹ್ಯಾವಿಂಗ್ ಟ್ರೈನಿಂಗ್ ನೌ ಇಟ್ ಸೆಲ್ಫ್. ಅದು ಒಂಥರ ಅಡ್ವಾಂಟೇಜ್ ಅಂತಾನೆ ಹೇಳ್ಬೇಕು. ಒಂಥರ ಇಂಟ್ರೆಸ್ಟಿಂಗ್ ಮೂವ್ ಒಂದ್ ಕಡೆಯಿಂದ. ಸರಿ. ಏನೋ ಇದು ಬ್ಯಾಟಿಂಗ್ ಕಂಪ್ಲೀಟ್ಲಿ ರಾಂಗ್ ಟ್ಯಾಕ್ಟಿಕಲಿ ಆಕ್ಚುಲಿ. ಹೌದು. ಇನ್ನೊಂದು ಮಿಸ್ಟೇಕ್ ಏನ್ ಅನ್ಸುತ್ತೆ ಲಕ್ನೋ ಅಲ್ಲಿ, ದಿಗ್ವೇಶ್ ರತಿ ಅಂತ ಒಬ್ಬ ಸ್ಪಿನ್ನರ್ ಇದ್ದ, ಲಾಸ್ಟ್ ಸೀಸನ್ ಚೆನ್ನಾಗಿ ಮಾಡಿದ್ದ. ರವಿ ಬಿಷ್ಣಾಗಿನ ಚೆನ್ನಾಗಿ ಮಾಡಿದ್ದ. ಬಿಷ್ಣಾಯನ್ ಬಿಟ್ಟು ಅವನನ್ನ ಡ್ರಾಪ್ ಮಾಡಿ ದಿಗ್ವೇಶ್ ರತಿಯನ್ನು ರಿಟೈನ್ ಮಾಡ್ಕೊಂಡ್ರು. ಅಂತ ಪ್ಲೇಯರ್ ನ ಫಸ್ಟ್ 11 ಅಲ್ಲಿ ಹಾಕೊಂಡಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಇಟ್ರು ಅವನ್ನ. ಈಗ ಶಹಬಾಜ್ ಅಹಮದ್ ಯಾಕೆ ಬ್ಯಾಟಿಂಗ್ ಫೇಲ್ ಆಯ್ತು, ಶಹಬಾಜ್ ಅಹಮದ್ ಅನ್ನು ಒಳಗ್ ತಂದ್ರು, ದಿಗ್ವೇಶ್ ರತಿಗೆ ಆಡಕ್ಕೆ ಚಾನ್ಸ್ ಇರ್ಲಿಲ್ಲ. ಐ ಥಿಂಕ್ ಅದೊಂದು ಟ್ಯಾಕ್ಟಿಕಲಿ ಬ್ಲಂಡರ್ ಅಂತಾನೆ ಹೇಳ್ಬೋದು. ದಿಗ್ವೇಶ್ ರತಿ ಫಸ್ಟ್ 11 ಅಲ್ಲಿ ಇಟ್ಕೋಬೇಕಾಗಿತ್ತು. ಈಗ ನಾರ್ಕೆಯನ್ನು ಬೇಕಾದ್ರೆ ಇಂಪ್ಯಾಕ್ಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಫಸ್ಟ್ 11 ಅಲ್ಲಿ ಇವನ್ ಇಟ್ಕೋಬೇಕಾಗಿತ್ತು ದಿಗ್ವೇಶ್ ರತಿಯನ್ನ. ಸೊ ದಟ್ ಈವನ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಒಬ್ಬ ಸ್ಪಿನ್ನರ್ ಆದ್ರೂ ಎಲ್ಲೋ ಒಂದ್ ಕಡೆ ಇರ್ತಿತ್ತು ಅಂತ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇವ್ರ ಕಡೆ ಎಲ್ಲ ಲಕ್ನೋದು ಬೌಲಿಂಗ್ ಅಲ್ಲಿ ಸ್ಪಿನ್ನರ್ ಇರ್ಲಿಲ್ಲ ಆಪ್ಷನ್, ಬರೀ ಪಾರ್ಟ್ ಟೈಮರ್ಸ್ ಕೈಲಿ ಮಾಡಿಸ್ಬೇಕಾಗೋ ಪರಿಸ್ಥಿತಿ ಬಂತು. ಸೊ ಚೇಸಿಂಗ್ ಅಲ್ಲಿ ಹಿಂಗ್ ಅನ್ಸುತ್ತೆ. ಸ್ಟಾರ್ಟಿಂಗ್ ಫಸ್ಟ್ ಬಾಲ್ KL ರಾಹುಲ್ ಔಟ್. ಅದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈವನ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಆಲ್ಸೋ. ಹೌದು. ಆಕ್ಚುಲಿ ಇದೇ ಸೇಮ್ ರಿಪೀಟ್ ಆಗಿತ್ತು 2022 ಅಲ್ಲ 20 ಶಮಿಗೆ ಫಸ್ಟ್ ಬಾಲ್ ಅಲ್ಲೇ ಔಟ್ ಆಗಿದ್ದ, ಓಕೆ ಡಕ್ಔಟ್. ಓಕೆ ಇವಾಗ ಓಕೆ. ಮತ್ತೆ ರಿಪೀಟ್ ಆಯ್ತದೆ. ಹ್ಮ್. ಅದು And ಅಲ್ಲೇ ಒಂದ್ಸರಿ ಆಕ್ಚುಲಿ ಇವ್ರದ್ದು ಸ್ಟಾರ್ಟಿಂಗ್ ಹಂಗೆ ಸ್ಟಾರ್ಟ್ ಆಯ್ತು. ಸೇಮ್ LSD ಯಾವ ತರ ಬ್ಯಾಟಿಂಗ್ ಸ್ಟಾರ್ಟ್ ಅದೇ ತರ ಆಯ್ತು. ಮತ್ತೆ ಆಕ್ಚುಲಿ ಮಿಡ್ಲ್ ಆರ್ಡರ್ ಸಮೀರ್ ರಿಜ್ವಿ ಆ ಪಾರ್ಟ್ನರ್ಶಿಪ್ ಸಖತ್ ಕರೆಕ್ಟ್ ವರ್ಕೌಟ್ ಆಯ್ತು. ಕರೆಕ್ಟ್. ಐ ಥಿಂಕ್ ಇದು ನಾನು 4 ವಿಕೆಟ್ಸ್. ಆಕ್ಚುಲಿ ಈ ಟೇಕನ್ ಸಖತ್ ಸಾಂಗ್. ಅವನು ಸ್ಟಾರ್ಟಿಂಗ್ ಫುಲ್ ಲೋ ಸ್ಕೋರ್ ಅಲ್ಲೇ ಆಡ್ದ, ಪರವಾಗಿಲ್ಲ ಅಂತ ವಿಕೆಟ್ ಉಳ್ಸ್ಕೊಳ ಅಂದ್ಬಿಟ್ಟು. ಹೌದು. ಅದು ಮತ್ತೆ ಮತ್ತೆ ಅದು ಒಂದೊಂದೇ ಹೌದು, ಚಿಕ್ಕದಾಗಿ ಬಿಲ್ಡಪ್ ಯಾಕಂದ್ರೆ ಮಾಡ್ತಾ ಹೋದ. ಕರೆಕ್ಟ್ ಲೋ ಸ್ಕೋರ್ ಇದ್ದಾಗ ಚೇಸಿಂಗ್ ಏನು ದೊಡ್ಡ ಸ್ಕೋರ್ ಇರ್ಲಿಲ್ಲ, ಬರೀ 142 ಚೇಸಿಂಗ್ ಇತ್ತು. ಅದೇ ಅಂತ ಟೈಮಲ್ಲಿ ಸುಮ್ಮನೆ ಅನ್ನೆಸರಿ ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇವನ್ ಇಟ್ಸ್ ಹೊಡಿಬಾರ್ದು ಆಕ್ಚುಲಿ. ಕರೆಕ್ಟ್. ಇದ್ರಲ್ಲಿ ಇವ್ರು LSD ಅಲ್ಲಿ ನಾನು ಕೆಲವೊಂದ್ಸಲ ಅಬ್ಸರ್ವ್ ಮಾಡಿದೆ, ಸುಮ್ನೆ ಇಟ್ಟು ಹೊಡಿಯಕ್ ಹೋಗ್ತಿದ್ರು. ಆಗ್ಲೇ ಆಕ್ಚುಲಿ ಅವ್ರ ಪಾರ್ಟ್ನರ್ಶಿಪ್ ಬ್ರೇಕ್ ಆಗಿದ್ದು. ಇವಂದು ಆಯುಷ್ ಬೋಧನೆ ಆಕ್ಚುಲಿ ಅವನ ಮೇಲೆ ಒಂದ್ ಸ್ವಲ್ಪ ಹೋಪ್ ಇತ್ತು. ಬಟ್ ಹೌದು, ಈ ನಟರಾಜನ್. ಅವನು ಸ್ಟಾರ್ಟಿಂಗ್ ಹಿಟ್ ಮಾಡಕ್ ಹೋದ, ಅದು ನಟರಾಜನ್ ಬೌಲಿಂಗ್ ಅಲ್ಲಿ ಇದು ಹೌದು, ಪ್ರಾಬ್ಲಮ್ ಕೀಪರ್ ಆಯ್ತು. ಕ್ಯಾಚ್ ಹೋಯ್ತು. ಹೌದು, ಇದು ಯಾವಾಗ 26 for 4 ಹೋಯ್ತು ಅಲ್ಲಿ ಆಕ್ಚುಲಿ ಲಕ್ನೋಗೆ ಒಳ್ಳೆ ಕಮ್ಬ್ಯಾಕ್ ಚಾನ್ಸ್ ಇತ್ತು. ಬಟ್ ಅಲ್ಲಿಂದ ಬ್ಯೂಟಿಫುಲ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು, ಸ್ಟಬ್ಸ್ ಅಂಡ್ ರಿಜ್ವಿದು. ಸಮೀರ್ ರಿಜ್ವಿ. ಸಮೀರ್ ಅದೇ. ರಿಜ್ವಿನು ಐ ಥಿಂಕ್ ಅವರು ಸ್ಟೇಟ್ ಲೀಗ್ ಯುಪಿ ಲೀಗ್ T20 ಲೀಗ್ ಅಂತ ಮಾಡ್ತಾರೆ, ಅದ್ರಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದ. ಸೊ ಐ ಥಿಂಕ್ ಫಸ್ಟ್ ಸೀಸನ್ ಒಂದು IPL ಚೆನ್ನೈ ಅವ್ರು ಯಾವಾಗ ಐ ಥಿಂಕ್ 9 ಕೋಟಿ ಕೊಟ್ಟು ತಗೊಂಡಿದ್ರು ಸಮೀರ್ ರಿಜ್ವಿಯನ್ನ. ಅವಾಗ ಅವ್ನು ಮೇ ಬಿ ಪ್ರೆಷರ್ ಅಂತ ಹೇಳ್ಬೋದು ಸಮಥಿಂಗ್, ಅದು ಫೇಲ್ ಆದ ಸೀಸನ್. ಮತ್ತೆ ವಾಪಸ್ ಆಕ್ಷನ್ಗೆ ಹೋಗಿದ್ದ, ಈ ಕಡಿಮೆ ಪ್ರೈಸ್ ಅಲ್ಲಿ ತಗೊಂಡಿದ್ರು ಇವರು. ಸೊ ಐ ಥಿಂಕ್ ಈಸ್ ಅ ಗುಡ್ ಅಡಿಷನ್ ಟು ದಿಸ್ ಟೀಮ್ ಅಂತ ಹೇಳ್ಬೋದು. ಅಂಡ್ ಸ್ಟಬ್ಸ್ 6 ಅಲ್ಲಿ ಬಂದಿದ್ದು, ನಂಬರ್ 6 ಅಲ್ಲಿ ಬಂದಿದ್ದು, ಅದು ಒಂದು ಒಳ್ಳೇದು ಅನ್ಸುತ್ತೆ ನನಗೆ. ಯಾಕಂದ್ರೆ ಸ್ಟಬ್ಸ್ ಇಸ್ ಅ ವೆರಿ ಗುಡ್. ಸ್ಟಬ್ಸ್ ಅನ್ನ ಸುಮ್ಮನೆ ನಂಬರ್ 3 ನಂಬರ್ 4 ಆತರ ಹಾಕೋದ್ ಬದಲು ನಂಬರ್ 6 ಅಲ್ಲಿ, ಬಿಕಾಸ್ ಬೋತ್ ಟೈಪ್ಸ್ ಆಫ್ ಗೇಮ್, ಅಂದ್ರೆ ಅವನೇನು ಇನಿಶ್ಯೂ ಮಾಡುವಂತ ಕೆಪಾಸಿಟಿ ಇರೋನು, ಈ ತರ ಟ್ರಿಕ್ಕಿ ಸಿಚುವೇಶನ್ಸ್ ಬಂದಾಗ ಸ್ವಲ್ಪ ನೋಡ್ಕೊಂಡು ಆಡುವಂತ ಎರಡು ಕೆಪಾಸಿಟಿ ಇರುವಂತವನು. ಸೊ ಐ ಥಿಂಕ್ ಕ್ರಿಸ್ಟನ್ ಸ್ಟಬ್ಸ್ ನಂಬರ್ 6 ಅಲ್ಲಿ ಬಂದಿದ್ ಕೂಡ ಅದು ಒಂದು ಒಳ್ಳೆ ಮೂವ್ ಅಂತಾನೆ ಅನ್ಸ್ತು. ಇವಾಗ ಸಮೀರ್ ರಿಜ್ವಿ at 4 ಅಂಡ್ ಸ್ಟಬ್ಸ್ at 6 ಹಾಕಿದ್ರೆ
ಒಳ್ಳೆ ಮಿಡ್ಲ್ ಹ್ಮ್ ಆರ್ಡರ್ ಅಂತ ಹೇಳಿದ್ರು. ನಂಬರ್ 5 ಅಲ್ಲಿ ನಿನ್ನೆ ಅಕ್ಷರ್ ಪಟೇಲ್ ಬಂದ. ಅದು ಬೇಕಾದ್ರೆ ರಿಪ್ಲೇಸ್ ಮಾಡ್ಬೋದು. ಡೇವಿಡ್ ಮಿಲ್ಲರ್ ನ 5 ಕಳಿಸಿ, ಅಕ್ಷರ್ ಪಟೇಲ್ ಬೇಕಾದ್ರೆ 7 ಅಲ್ಲಿ ಬಂದು ಆತರ ಬೇಕಾದ್ರೆ ಆಲ್ಟರ್ನೇಟ್ ಬೇಕಾದ್ರೆ ಮಾಡ್ಕೋಬಹುದು ಡಿಪೆಂಡಿಂಗ್ ಆನ್ ದ ಮ್ಯಾಚ್ ಸಿಚುಯೇಷನ್. ಬಟ್ ಓವರ್ ಆಲ್ ಐ ಥಿಂಕ್ ಸರಿ ಇದೊಂದು ಚೆನ್ನಾಗಿ ಒಳ್ಳೆ ಮೂವ್ ಅಂತ ಅನಿಸ್ತು ನನಗೆ ಡೆಲ್ಲಿದು. ತುಂಬಾ ಚೆನ್ನಾಗಿ ಬಂದ್ರು. ಚೆನ್ನಾಗಿ ಆಲ್ಮೋಸ್ಟ್ ಹ್ಮ್. ಸ್ಟಾರ್ಟಿಂಗ್ ಪವರ್ ಪ್ಲೇ ಅಲ್ಲಿ ಸಖತ್ ಡೌನ್ ಆಯ್ತು ಇವ್ರದ್ದು ಸೀಮ್ ಆಸ್ ಅವರು ಹೌದು ಎಲ್ ಎಸ್ ಯಾವ ತರ ಆಯ್ತು. ಬಟ್ ಮಿಡ್ಲ್ ಅಲ್ಲೂ ಇವರು ಒಂದ್ ಸ್ವಲ್ಪ ಅವ್ರದ್ದು ಒಂದು ಲೆವೆಲ್ ಬಂತು ಅವನು ಸಮದ್ ಇಯರ್ಸ್. ಬಟ್ ಅವ್ನ ಪಾರ್ಟ್ನರ್ಶಿಪ್ ಯಾರು ಟ್ರೈ ಕೊಡಕ್ಕಾಗಿಲ್ಲ. ಮಾಡ್ದ ಅವ್ನಿಗೆ ಯಾರು ಇಲ್ಲಿ. ಹೌದು ಹೌದು, ಯಾರು ಹ್ಮ್. ಇದು ಪಾರ್ಟ್ನರ್ಶಿಪ್ ಗೆ ಒಂದು ಹ್ಯಾಂಡ್ ಸಪೋರ್ಟ್ ಹ್ಯಾಂಡ್ ಕೊಡೋ ಹತ್ರ ಯಾರು ಇರ್ಲಿಲ್ಲ. ಅದೇ. ಮತ್ತೆ ಹ್ಮ್. ಇದರಲ್ಲಿ ಲಕ್ನೋ ಇನ್ನೊಂದು ನೋಕಿಯಾ ಬೌಲಿಂಗ್ ಬಗ್ಗೆ ಅನಿಸ್ತು. ಸುಮ್ಮನೆ ಐ ಥಿಂಕ್ ಮ್ಯಾಚ್ ಅವ್ರ ಕಂಟ್ರೋಲ್ ಇತ್ತು ಸ್ವಲ್ಪ ಲೈಟ್ ಆಗಿ, ಬಟ್ ನೋಕಿಯಾ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ವಿಕೆಟ್ ತಗೊಂಡಿದ್ದು ಅದೊಂದು ಪೆಟ್ ಬಿತ್ತು ಅಂತ ಹೇಳ್ಬೋದಾ. ಕರೆಕ್ಟ್. ನೋಕಿಯಾ ಬದಲು ಇವ್ರದ್ದು ಇಂಡಿಯನ್. ಹ್ಮ್. ಅದೇ ಯಾರ ಬದಲು ನೋಕಿಯಾ ಬದಲು ಅವ್ರ 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 ಸ್ಕ್ವಾಡ್ ಅಲ್ಲಿ ತುಂಬಾ ಜನ ಇಂಡಿಯನ್ ಬೌಲರ್ಸ್ ಇದ್ದಾರೆ ಲಕ್ನೋ ಸ್ಕ್ವಾಡ್ ಅಲ್ಲಿ. ಶಮಿ, ಪ್ರಿನ್ಸ್ ಯಾದವ್ ಮತ್ತೆ ಮೊಹಸಿನ್ ಖಾನ್ ಅನ್ನ 3 ಜನ ಆಡಿಸಿದ್ರು. ಇನ್ನು ಅವೇಶ್ ಖಾನ್ ಬೇರೆ ಇದ್ದಾನೆ ಟೀಮ್ ಅಲ್ಲಿ. ಅವೇಶ್ ಖಾನ್ ಬೆಂಚ್ ಅಲ್ಲಿ ಇದ್ದಾನೆ ನಿನ್ನೆ. ಅಂಡ್ ಓಕೆ. ಮಯಾಂಕ್ ಯಾದವ್ ಅಂತ 11 ಕ್ರೋರ್ಸ್ ಕೊಟ್ಟು ಎಕ್ಸ್ಪ್ರೆಸ್ ಪೇಸ್ ಅಂತ ಪ್ರೀವಿಯಲ್ ಕೂಡ ನೀನು ಹೇಳಿದ್ದೆ, ಹಾಕಿದ್ದೆ ನೀನು. ಒಂದ್ ಸೀಸನ್ ಮಿಸ್ ಆದ ಇಂಜುರಿ. ಐ ಥಿಂಕ್ 11 ಮೆಗಾ ಆಕ್ಷನ್ ಅಲ್ಲಿ 11 ಕ್ರೋರ್ಸ್ ಕೊಟ್ಟು ರಿಟೈನ್ ಆಕ್ಚುಲಿ ನಾ ಮಾಡ್ಕೊಂಡಿದ್ದೀನಿ. ಪ್ರಿವ್ಯೂ ಅಲ್ಲಿ ತುಂಬಾ ಜನ ಇನ್ಕ್ಲೂಡ್ ಮಾಡಿರ್ಲಿಲ್ಲ ಇವರೆಲ್ಲ. ಪ್ರಿನ್ಸ್ ಹೌದು ಇರ್ಲಿಲ್ಲ. ಹೌದು. ಹ್ಮ್. ಐ ಥಿಂಕ್ ಪ್ರಿನ್ಸ್ ಯಾದವ್ದು ಒಂಥರ ಓಕೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರಿನ್ಸ್ ಯಾದವ್ ಸ್ವಲ್ಪ ಲಾಸ್ಟ್ ಇಯರ್ ಸ್ವಲ್ಪ ಸ್ವಲ್ಪ ತೋರಿಸಿದ್ದ ಪೊಟೆನ್ಶಿಯಲ್ ತೋರಿಸಿದ್ದ ಅವನು. ಹ್ಮ್ ಹ್ಮ್ ಬಟ್ ಮಯಾಂಕ್ ಯಾದವ್ದು ಅನ್ಸುತ್ತೆ ನನಗೆ. ಮಯಾಂಕ್ ಯಾದವ್ ಬಟ್ ಅನ್ನ ನನಗೆ ಮಯಾಂಕ್ ಇವನು ಹಾ ಹಾ. ಏನ್ ಇಂಜುರಿ ಆಯ್ತಾ ಶಮಿಗೆ ಮತ್ತೆ ಏನು ಒಂದೇ ಓವರ್ ಹಾಕಿದ್ದು ಅವನು. ಇಲ್ಲ, ಶಮಿ ಮಾಡಿದ್ನಲ್ಲ, 4 ಓವರ್ ಸ್ಪೆಲ್ ಕಂಪ್ಲೀಟ್ ಮಾಡಿದ್ನಲ್ಲ. ಸ್ವಲ್ಪ ಬೇಗ ಮುಗಿಸ್ಬಿಟ್ರು ಅವನು. ಬಿಕಾಸ್ ಓಕೆ. ಮ್ಯಾಚ್ ಇದಾಗತ್ತೆ ಅಂತ. ಯಾಕೆ ಇಲ್ಲಿದೆ ಸ್ಕೋರ್ ಕಾರ್ಡ್ ಹ್ಮ್ ಅಲ್ಲಿ ಏನು ಇಲ್ಲ ಇಲ್ಲ. ಮಿಸ್ ಐ ಥಿಂಕ್ ಆಗಿದೆ. ಇದು ಮಿಸ್ಟೇಕ್ ಆಗಿದೆ. ಶಮಿ ಫುಲ್ 4 ಓವರ್ ಸ್ಪೆಲ್ ಮಾಡ್ದ. ಫಸ್ಟ್ ಬಾಲ್ ವಿಕೆಟ್ ತಗೊಂಡ. ಆಮೇಲೆ ಓಕೆ, ಎಕನಾಮಿಕಲ್ ಸ್ಪೆಲ್ ಚೆನ್ನಾಗಿ ಮಾಡ್ದ. ಶಮಿ ಚೆನ್ನಾಗಿ ಮಾಡ್ದ, ಪ್ರಿನ್ಸ್ ಯಾದವ್ ಚೆನ್ನಾಗಿ ಮಾಡ್ದ, ಮೊಹಸಿನ್ ಖಾನ್ ಚೆನ್ನಾಗಿ ಮಾಡ್ದ. ಮೊಹಸಿನ್ ಖಾನ್ ಆಕ್ಚುಲಿ ಆಲ್ಮೋಸ್ಟ್ ಕ್ಲೋಸ್ ಟು 2 ಓವರ್ ಕೂಡ ಫಸ್ಟ್ ಓವರ್ ಮೇಡನ್, ಸೆಕೆಂಡ್ ಓವರ್ ಕೂಡ 5 ಡಾಟ್ ಬಾಲ್ಸ್ ಆಗಿತ್ತು. ಲಾಸ್ಟ್ ಬಾಲ್ ಅಲ್ಲಿ ಡಬಲ್ ಹೋಯ್ತು. ಸೊ ಇಲ್ಲಾಂದ್ರೆ ಟೂ ಹ್ಮ್ ಟೂ ಮೇಡನ್ ಓವರ್ಸ್ ಮಾಡ್ತಾ ಇದ್ದ ಅವನಿಗೆ ಸ್ವಲ್ಪ ಆಗಿದ್ರೆ. ಸೊ ಮೋಹಸಿನ್ ಖಾನ್ ಇಸ್ ಆಲ್ಸೋ ವೆರಿ ಗುಡ್. ನೋಕಿಯಾ ಆಕ್ಚುಲಿ ಬದಲು ಅಮಿತ್ ಖಾನ್. ಇವನ್ ವಿತೌಟ್ ವಿಕೆಟ್ ತೆಗೆದಿದ್ರು ಪರವಾಗಿಲ್ಲ. ಆಕ್ಚುಲಿ ಎಕಾನಮಿ ಯಾರು ಕಂಟ್ರೋಲ್ಸ್ ಸ್ಕೋರ್ ನ ಅವ್ರು ಆಕ್ಚುಲಿ ಬೆಸ್ಟ್ ಬೌಲರ್ T20 ಹೌದು, ಯಾವಾಗ್ಲೂ. ಎಸ್ಪೆಷಲಿ ನಿನ್ನೆ ಬೇರೆ ಕಡಿಮೆ ಸ್ಕೋರ್ ಇತ್ತಲ್ಲ ಡಿಫೆಂಡ್ ನೆನ್ನೆ ಮಾಡೋದಕ್ಕೆ. ಆಕ್ಚುಲಿ ಇವನು ನೀನ್ ಹೇಳು ಮೊಹಸಿನ್ ಈಸ್ ಹ್ಮ್. ಕಂಟ್ರೋಲ್ ಸಖತ್ ಕಂಟ್ರೋಲ್ ಮಾಡ್ದ. ಆಕ್ಚುಲಿ ಸ್ಟಾರ್ಟಿಂಗ್ ಬೌಂಡಿಂಗು ಇದು ನಿತೀಶ್ ರಾಣಾಗ್ ಅವರೆಲ್ಲ ಮಾಡೋ ಟೈಮಲ್ಲಿ ಅವನಿಗೆ ಕಷ್ಟ ಹೌದು ಆಗ್ತಿತ್ತು. ಅವನ್ ಆಕ್ಚುಲಿ ಹೌದು ಬಿಗ್ ಹಿಟ್ಟರ್ ನಿತೀಶ್ ರಾಣಾ. ಅವನಿಗೆ ಹೌದು ಕಷ್ಟ ಆಗ್ತಿತ್ತು. ಹೌದು. ಐ ಥಿಂಕ್ ಆಲ್ ಇಂಡಿಯನ್ ಅಟ್ಯಾಕ್ ಬೌಲಿಂಗ್ ಅಟ್ಯಾಕ್ ಹೋಗಿ ಬೇಕಾದ್ರೆ ಟಿಮ್ ಸೇಫರ್ಟನ್ ಬೇಕಾದ್ರೆ ತರ್ಬೋದು ಅವರು. ಅದು ಒಂದು ಆಪ್ಷನ್ ಬೇಕಾದ್ರೆ ಮಾಡ್ಬೋದು. ನೋಕಿಯಾ ಬದಲು ಇಂಡಿಯನ್ ಬೌಲರ್ ಅನ್ನೇ ಆಡಿಸಿ, ಅವೇಶ್ ಖಾನ್ ಅಥವಾ ಹ್ಮ್ ಮಯಾಂಕ್ ಯಾದವ್ ಅನ್ನ ಆಡಿಸಿ, ಆ ಜಾಗದಲ್ಲಿ ಹ್ಮ್ ಫಾರಿನ್ ಓವರ್ಸೀಸ್ ಬ್ಯಾಟರ್, ಸಾರಿ ಕರೆಕ್ಟ್. ಸೈಫರ್ಟ್ ಅಂತೀನಿ, ಸೈಫರ್ಟ್ ಅಲ್ಲ ಸಾರಿ, ಯಾರಿದ್ದಾರೆ ಅವ್ರ ಕಡೆ ಬೇರೆ ಸ್ಕ್ವಾಡ್ ಅಲ್ಲಿ. ಐ ಥಿಂಕ್ ಇನ್ನೊಬ್ಬ ಓವರ್ಸೀಸ್ ಬ್ಯಾಟರ್ ಅಂತ ತರ್ಬೋದು ಅಂತ ಅನ್ಸುತ್ತೆ. ಅಥವಾ ಓವರ್ಸೀಸ್ ಬ್ಯಾಟರ್ ಇಲ್ಲದ್ರೂ ಪರವಾಗಿಲ್ಲ. ಐ ಥಿಂಕ್ ಸಾರಿ ಬ್ರಿಟ್ಸ್ಗೆ ಅಂತ ಒಬ್ಬಿದ್ದಾನೆ, ಮ್ಯಾಥ್ಯೂ ಬ್ರಿಟ್ಸ್ಗೆ, ಹ್ಮ್ ಸೌತ್ ಆಫ್ರಿಕಾನು. ಸೊ ಅವನನ್ನ ಬೇಕಾದ್ರೆ ತಂದ್ರೆ ಮಿಡ್ಲ್ ಆರ್ಡರ್ ಸ್ಟೆಬಿಲಿಟಿ ತರೋದಕ್ಕೆ ಬೇಕಾದ್ರೆ ಸ್ವಲ್ಪ ಯೂಸ್ ಮಾಡ್ಕೋಬಹುದು. ನೇಟಿವ್ ಬ್ರೀಡ್ಸ್ಗೆ ಆಡಿಸ್ಕೊಂಡು ಅದು ಬೇಕಾದ್ರೆ ಅದೊಂದು ಆಪ್ಷನ್ ಇದೆ. ಮಿಡ್ಲ್ ಆರ್ಡರ್ ಬೇಕಾದ್ರೆ ಅವನನ್ನ ತಂದು ಇದು ನೋಕಿಯಾ ಡ್ರಾಪ್ ಮಾಡಿ ಆತರ ಬೇಕಾದ್ರೆ ಒಂದು ಆಲ್ಟರ್ನೇಟ್ ಇದೆ ಮಾಡೋದಕ್ಕೆ. ಬಟ್ ಐ ಥಿಂಕ್ ಅದೇ ಸ್ವಲ್ಪ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಸ್ವಲ್ಪ ಪ್ಲಾನ್ಸ್ ಒಂಥರ ಕ್ಲಿಯರ್ ಪ್ಲಾನ್ಸ್ ಇಂದ ಬಂದಿಲ್ಲ ಅಂತ ಹೇಳ್ಬೋದು ಲಕ್ನೋ ಅವರು. ಡೆಲ್ಲಿ ಡೆಲ್ಲಿ ಗುಡ್ ಪ್ಲಾನ್ಸ್ ಅನ್ಸ್ತು. ಓಕೆ. ಯಾ. ಯಾ ಅದೇ ಮತ್ತೆ ಆಕ್ಚುಲಿ ಈ ತರ ಇರ್ಬೇಕು. ಇವನ್ ಹೌದು, ಈ ತರ ಓಪನರ್ಸ್ ಕಡಿಮೆ. ಫೇಲ್ ಆದ್ರೂ someone has to pick up from the middle order. ಕರೆಕ್ಟ್ 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 ಕರೆಕ್ಟ್. ಇದೊಂಥರ ತುಂಬಾ ಇಂಥ ಸಲ ಮ್ಯಾಚ್. ಆಕ್ಚುಲಿ ಏನಾಗುತ್ತೆ ಓಪನರ್ಸ್ ಮಿಸ್ ಆದ್ರೆ ಅಲ್ಲೇ ಮ್ಯಾಚ್ ಒಂದ್ ಸೈಡ್ ಹೌದು ಹೋಗ್ಬಿಡ್ತಿತ್ತು. ಹೌದು ಬಟ್ ಹೌದು. ಪವರ್ ಪ್ಲೇ ಇವರು ಡೆಲ್ಲಿ ಅವರು ಮ್ಯಾಚ್ ಸಖತ್ತಾಗಿ ಎಫೆಕ್ಟ್ ಆದ್ರು. ಪವರ್ ಪ್ಲೇ ಪವರ್ ಪ್ಲೇ ಮ್ಯಾಚ್ ಡಿಸೈಡ್ ಆಗ್ಬಿಡ್ತದೆ ಇಲ್ಲಾಂದ್ರೆ ತುಂಬಾ ಸತಿ. ಅದೇ ಅದೇ ಐ ಥಿಂಕ್ ಶಮಿ ಮೇನ್ ಇಂಪ್ಯಾಕ್ಟ್ ಅದು ನೆಗಡೀಸ್ ಮ್ಯಾಜಿಕ್ ಬಾಲ್ ಅಂತ ಹೇಳಿದ್ನಲ್ಲ. ಪೂರನ್ ವಿಕೆಟ್ ತೆಗೆದಿದ್ದು ಸಖತ್. ಡೆಫಿನೆಟ್ಲಿ ಮತ್ತೆ ಸಮೀರ್ ರಿಜ್ವಿ ಮಿಡ್ಲ್ ಆರ್ಡರ್ ಸಖತ್. ತುಂಬಾ ಚೆನ್ನಾಗಿ ಆಡ್ದ. ಒಳ್ಳೆ ಬ್ರಿಲಿಯಂಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಚೇಸ್ ಅಲ್ಲಿ. ಇಲ್ಲಿ ಮಿಸ್ಟೇಕ್ ಆಗಿದ್ದು ಪನ್ಸ್ ಬ್ಯಾಟಿಂಗ್ ಆರ್ಡರ್. ಹ್ಮ್
ಹೌದು ನಾನು ಆಕ್ಚುಲಿ ಇದೊಂದು ಬರ್ಲೇಬೇಕಿತ್ತು ಓಪನ್ ಆಗಿ ಅದು. ಅದೇ ಮಾತ್ರ ಮನೆ ಮಿಸ್ಟೇಕ್. ಕಳಿಸಿ ಪಂತ್ ನಂಬರ್ 3 ಬೇಕಾದ್ರೆ ಕಂಟಿನ್ಯೂ ಆಗ್ಬೋದಾಗಿತ್ತು. ಬಟ್ ಐ ಥಿಂಕ್ ಅದೇ ಆಕ್ಚುಲಿ ಅವ್ನು ನಂಬರ್ 3 ವರ್ಕೌಟ್ ಆಗಲ್ಲ ಕಣ. ಅವನು ನಂಬರ್ 4 ಅಲ್ಲೇ ಬರ್ಬೇಕು. ನಮ್ಮ ಇಂಡಿಯನ್ಗೆ ಯಾವ ತರ ಬರ್ತಾನೋ ಆ ತರ ಬರ್ಬೇಕು ಅವನು. ಅದು ಇಂಡಿಯನ್ ಇಂಟರ್ನೆಟ್. ಹೇಗಾಗುತ್ತೆ ಕರೆಕ್ಟ್. ಬಟ್ ಏನಾಗ್ತಿದೆ ಅಂತಂದ್ರೆ ಅವ್ನ್ ಪಂತ್ ಟಾಪ್ ಆರ್ಡರ್ ಬಿಟ್ರೆ ಅವ್ನ್ ಸ್ವಲ್ಪ ಲಾಸ್ಟ್ ಸೀಸನ್ ಎಲ್ಲ ಸ್ವಲ್ಪ ಆಡಿದ್ ನೋಡಿದ್ರೆ ಲಾಸ್ಟ್ ಸೀಸನ್ ನಂಬರ್ ಎಲ್ಲ 4 ಏನ್ ಬಂದಾಗ ಮಾಡ್ತಾರೆ ಗೊತ್ತಾ ಆಕ್ಚುಲಿ. ಫೀಲ್ ಆಗ್ತಿಲ್ಲ. ಇಂಡಿ ತುಂಬಾ ಜನ ಒಂದ್ ಸ್ವಲ್ಪ ಹೆಸರು ಮಾಡೋರೆಲ್ಲ ಇಂಡಿಯನ್ IPL ಅಲ್ಲಿ ಹೈ ಸ್ಕೋರ್ ಮಾಡ್ಬೇಕು ಒಂಥರ ಇದ್ ಮಾಡ್ಬೇಕು ಅಂತ ಇದ್ ಮಾಡ್ಕೊಂತಾರೆ. ಕರೆಕ್ಟ್ ಕರೆಕ್ಟ್. ಇಂಡಿವಿಜುವಾಲಿಟಿಗೋಸ್ಕರ ಟೀಮ್ ಎಫರ್ಟ್ ಹಾಳು ಮಾಡ್ತಾ ಇದಾರೆ. ಹಂಗೆ ಆಗೋದದು. ಹೌದು ಆಕ್ಚುಲಿ ಹೌದು ನಾನು ಅನಿಸ್ದಂಗೆ ಇವನು ಓಪನರ್ ಬರೋದು ಹೈ ಸ್ಕೋರ್ ಹೊಡಿಬೇಕು, ಮೇ ಬಿ ನೀಮ್ ಟಾಪ್ ಅಲ್ಲಿ ಇರ್ಬೇಕಂತಾನೆ ಬಂದಿರ್ತಾನೆ ಅವನು. ಇಲ್ಲ ಅಂದ್ರೆ ಹೌದು. ಈ ಯೂಶುವಲಿ ಟಾಪ್ ಬಂದ್ರೇನೆ ಅವನಿಗೆ ಜನಕ್ಕೆ ಗೊತ್ತಾಗೋದು, ಜನ ಹ್ಮ್ ಮತ್ತೆ ಪಾಪ್ಯುಲಾರಿಟಿ ಬರೋದು, ಮತ್ತೆ ಈ ಆಡ್ಸ್ ಎಲ್ಲ ಬರುತ್ತೆ, ದುಡ್ಡು ಬರುತ್ತೆ, ಆ ತರನೇ ಯೋಚನೆ ಮಾಡ್ತಾರೆ ಅವರೆಲ್ಲ. ಇರ್ಬೋದು. ಅದೊಂದು. ಇನ್ನೊಂದೇನಂದ್ರೆ ಇನ್ನೊಂದು ಹೌದು ಈಗ ಹೇಳ್ಬೇಕಂದ್ರೆ ಇವು ಕೆಲವರೆಲ್ಲ ನಾನು ಅಬ್ಸರ್ವ್ ಮಾಡಿದೀನಿ. ಹ್ಮ್ ಇಂಡಿಯನ್ ಪ್ಲೇಯರ್ಸ್ ಸಖತ್ ಒಂದ್ಸಲ ನೇಮ್ ಬಂದ್ಬಿಟ್ರೆ ಇಮಿಡಿಯೇಟ್ಲಿ ಅವರು ಕ್ರಿಕೆಟ್ ಬಗ್ಗೆ ಯೋಚನೆ ಮಾಡಲ್ಲ. ಒಂಥರ ಪಿ ಆರ್ ಅವ್ರ ಹತ್ರ ಕೆಲವೊಂದ್ಸಲ ಸಜೆಷನ್ ತಗೊಂತಾರೆ ಅವರು. ಅದು ಎಫೆಕ್ಟ್ ಆಗುತ್ತೆ ಗೇಮ್ಗೆ, ಟೀಮ್ಗೆ, ಎಲ್ಲಾ ಕಡೆಯಿಂದ. ಹೌದು, ಅದೊಂದು ಸ್ವಲ್ಪ ಇವಂದು ಚಾನ್ಸ್ ಪಿ ಇದೆ. ಆರ್ ಇದೆ ಕಣ ರಿಷಬ್ ಅಂತದ್ದು. ಈ ಇದೆ, ಹ್ಯಾಸ್ ಹೌದು ಬಿಗ್ ಬಿಗ್ ಪಿ ಆರ್. ಬಿಗ್ ತುಂಬಾ ಬ್ಯಾಕಿಂಗ್ ಇದೆ ಡೆಫಿನೆಟ್ಲಿ ಅವ್ನಿಗೆ ಕಂಪೇರ್ ಟು ಅದರ್ ಪ್ಲೇಯರ್ಸ್. ಅದೇ. ಬ್ಯಾಕಿಂಗ್ ಇದೆ ಅವನಿಗೆ. ಬಟ್ ಹ್ಮ್ ಅದೇ ಈಗ ಅದೇ ಅವನೊಬ್ನಗೋಸ್ಕರ ಇದ್ದಿರೋದು ಸ್ವಲ್ಪ ಇದಾಗುತ್ತೆ. ಹ್ಮ್ ನೋಡ್ಬೇಕು. ಐ ಥಿಂಕ್ ಈಗ ಮತ್ತೆ ಫಸ್ಟ್ ರೌಂಡ್ ಎಲ್ಲ ಒಂಥರ ಆಯ್ತು. ಈಗ ಫಸ್ಟ್ ರೌಂಡ್ ಹ್ಮ್ ಎಲ್ಲರೂ ಒಂದೊಂದು ಮ್ಯಾಚ್ ಹೇಳಿದ್ರೆ ಫಸ್ಟ್ ರೌಂಡ್ ಆದ್ಮೇಲೆ ನಿಮ್ಗೆ ಏನ್ ಅನ್ಸ್ತು? ಲೈಕ್ ಈಗ ಈಗಿರೋ ಟೇಬಲ್ ಒಳ್ಳೆ ರಿಫ್ಲೆಕ್ಷನ್ ಅನ್ಸುತ್ತಾ ಅಥವಾ ನಿಮ್ಗೆ ಇನ್ನು ಯಾವ ಟೀಮ್ ಇನ್ನು ಕೆಳಗಿರೋರಲ್ಲಿ ಯಾರಾದ್ರೂ ಟಾಪ್ ಅಲ್ಲಿ ಬರ್ಬೇಕಾಗಿತ್ತು ಅಥವಾ ಟಾಪ್ ನನ್ಗೆ ಅಲ್ಲಿ ಆಕ್ಚುಲಿ ಲಕ್ನೋ ಬರ್ಬೇಕು. ನನ್ಗೆ ಈಗ್ಲೂ ಒಂದ್ ಸ್ವಲ್ಪ ಇದೆ. ನಾನು ನಿನ್ನೆ ಕೂಡ ಹೇಳ್ದಂಗೆ ಲಕ್ನೋ ಗೆಲ್ಲುತ್ತೆ ಅಂತ ಹೇಳಿದ್ದೆ ಆಕ್ಚುಲಿ. ಬಟ್ ಓಕೆ. ಬ್ಯಾಟಿಂಗ್ ಫೇಲ್ ಆಯ್ತು. ಆಕ್ಚುಲಿ ಲಕ್ನೋ ಬರ್ಬೇಕು. ಹ್ಮ್ ಓಕೆ. ಹ್ಮ್ RCB, ರಾಜಸ್ಥಾನ್ ರಾಯಲ್ಸ್, ಥಿಂಕ್ ಐ ಥಿಂಕ್ ಮುಂಬೈ ಆರ್ ಸಿ ಬಿ ಇಂಡಿಯನ್ಸ್. ಅಂಡ್ ಮುಂಬೈ ಇಂಡಿಯನ್ಸ್ ಕರೆಕ್ಟ್. ಆರ್ ಸಿ ಬಿ ಅಂಡ್ ಮುಂಬೈ ಹ್ಮ್ ಇಂಡಿಯನ್ಸ್ ಲುಕಿಂಗ್ ವೆರಿ ಡಾಮಿನೆಂಟ್. ಡೆಲ್ಲಿ ಹ್ಮ್ ಕ್ಯಾಪಿಟಲ್ಸ್ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ. ಇನ್ನು ಸ್ಟಾರ್ಕ್ ಬೇರೆ ಇವರು ಬಂದಿಲ್ಲ. ಆಕ್ಚುಲಿ ಡೆಲ್ಲಿ ಹ್ಮ್ ಅವರು ಒಂದ್ ಸ್ವಲ್ಪ ಎಡವುತ್ತಾರೆ ನಾವು ನೆಕ್ಸ್ಟ್ ಬರೋ ಗೇಮ್ಸ್ ಎಲ್ಲ. ದಿ ಕಾಂಟ್ ಫೇಸ್ ಮುಂಬೈ, ಪಂಜಾಬ್ ಅವರೆಲ್ಲ ಒಂದ್ ಸ್ವಲ್ಪ ಸ್ಟ್ರಾಂಗ್ ಇದಾರೆ ಅವರು. ಮತ್ತೆ ಹೇಳ್ಬೋದು. RCBನೂ ಫೇಸ್ ಮಾಡಕ್ಕಾಗಲ್ಲ ಆಕ್ಚುಲಿ. ಬಟ್ ಏನಂದ್ರೆ ಅಂದ್ರೆ ಅವರಲ್ಲಿ ಒಂದೇನಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಸ್ಕ್ವಾಡ್ ಅಲ್ಲಿ ಸ್ವಲ್ಪ ಆಪ್ಷನ್ಸ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ತನಕ ಫೇಲ್ ಆದ್ರೆ ಅದು ಆ, ಅದು ಅದು ಎಫೆಕ್ಟ್. ಆಕ್ಚುಲಿ ಅದೇ ಹೇಳೋದು, ಅದು ಎಫೆಕ್ಟ್ ಆಗುತ್ತೆ ಅವ್ರಿಗೆ. ಇಫ್ ದೇ ಕೀಪ್ ಚೇಂಜಿಂಗ್ ಪ್ಲೇಯರ್ಸ್ ಎಲ್ಲ, ಮೇ ಬಿ ಯಾವ್ದಾದ್ರು ಒಂದು ಇದ್ರ ಮೇಲೆ ಆಡ್ಸಿದ್ರೆ ವರ್ಕೌಟ್ ಆಗುತ್ತೆ. ಒಬ್ಬ ಪ್ಲೇಯರ್ ಚೇಂಜ್ ಮಾಡ್ತಾ ಇದ್ರೆ ಹಂಗಂದ್ರೆ ವರ್ಕೌಟ್ ಆಗ್ಬೋದು. ಬಟ್ ತುಂಬಾ ಸಲ ಒಂದು ಸ್ಕ್ವಾಡ್ ಚೇಂಜ್ ಮಾಡಿದ್ರೆ ಅಥವಾ ಆರ್ಡರ್ ಚೇಂಜ್ ಮಾಡ್ತಾ ಹೋದ್ರಗನ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅದು. ಹೌದು ಅಂದ್ರೆ ಎಷ್ಟು ಬೇಗ ಸೆಟಲ್ಡ್ ಕಾಂಬಿನೇಷನ್. ಐ ಥಿಂಕ್ ಫಸ್ಟ್ 5-6 ಗೇಮ್ಸ್ ಒಳಗಡೆ ನಂದು ಓಕೆ ನಂದು ದಿಸ್ ದ ಸೆಟಲ್ಡ್ 11 ಸೆಟಲ್ಡ್ 12 ಅಂತ ಫಸ್ಟ್ 6-7 ಗೇಮ್ಸ್ ಒಳಗಡೆ ಸೆಟ್ಲ್ ಆಗ್ಬಿಟ್ರೆ ದೆನ್ ದೇ ಹ್ಯಾವ್ ಇಸಿ. ಇನ್ನು ಫಸ್ಟ್ 5-6 ಗೇಮ್ಸ್ ಆದ್ಮೇಲೆ ಕೂಡ ಇನ್ನು ಕ್ಲಾರಿಟಿ ಬರ್ದಿರಾ ಮತ್ತೆ ಚೇಂಜಸ್ ಮಾಡ್ಕೊಂಡಿದ್ರೆ ಅವಾಗ ಸ್ವಲ್ಪ ಕನ್ಫ್ಯೂಸ್ ಸ್ಟೇಟ್ ಅಲ್ಲೇ ಇರೋ ಚಾನ್ಸ್ ಇರುತ್ತೆ. ಐ ಥಿಂಕ್ ಪಂಜಾಬ್ ಇಸ್ ಹ್ಮ್ ಆಲ್ಸೋ ಲುಕಿಂಗ್. ಐ ಥಿಂಕ್ ಟಾಪ್ ಟು ಐ ವುಡ್ ಸೇ ಆರ್ ಸಿ ಬಿ ಅಂಡ್ ಮುಂಬೈ ಲುಕಿಂಗ್ ವೆರಿ ಡಾಮಿನೆಂಟ್. ಡೆಲ್ಲಿ ಹ್ಮ್ ಒಳ್ಳೆ ಬ್ಯಾಲೆನ್ಸ್ ಇದೆ ಅಂಡ್ ರಾಜಸ್ಥಾನ್ ರಾಯಲ್ಸ್ ವೆರಿ ವೆರಿ ಗುಡ್ ಬ್ಯಾಲೆನ್ಸ್. ತುಂಬಾ ಕ್ಲಾರಿಟಿಯಲ್ಲಿದ್ದಾರೆ ಬ್ಯಾಲೆನ್ಸ್ ಬಗ್ಗೆ. ಯಾವ ಕಾಂಬಿನೇಷನ್ ಆಡಿಸ್ಬೇಕು ವೆರಿ ಕ್ಲಾರಿಟಿ ಇದೆ ಅವ್ರಿಗೊಂದು. ಪಂಜಾಬ್ ಅಲ್ಲಿ ಏನಂತಂದ್ರೆ ಆಕ್ಚುಲಿ ನಂಬರ್ ಆಫ್ ಆಲ್ ರಾಯಲ್ಸ್ ಅಲ್ನ ರೌಂಡ್. ಅವ್ರಿಬ್ಬರನ್ನು ಅಟ್ಯಾಕ್ ಮಾಡೋದು ಕಲಿಬೇಕು ಆಕ್ಚುಲಿ. ಆ ಬ್ಯಾಟರ್ಸ್ ಇವನು ಸೂರ್ಯವಂಶಿ ಮತ್ತೆ ಸೂರ್ಯವಂಶಿ ಅಂಡ್ ಯಶಸ್ವಿ ಜೈಸ್ವಾಲ್. ಓಪನರ್ಸ್ ಬಿಟ್ಬಿಟ್ಟು ಆಕ್ಚುಲಿ ರಾಜಸ್ಥಾನ ಸ್ಕೋರ್ ಮಾಡಕ್ಕಾಗಲ್ಲ ಆಕ್ಚುಲಿ. ಕರೆಕ್ಟ್ ಬೇರೆಯವ್ರು ಕರೆಕ್ಟ್. ಯಾರು ಅದು ಅಷ್ಟು ಸ್ಕೋರ್ ಈಗ ಮಾಡಕ್ಕಾಗಲ್ಲ. ರಾಜಸ್ಥಾನ್ ರಾಯಲ್ಸ್ ಏನಾಗಿದೆ? ಅವ್ರಿಬ್ಬರು ಟಾರ್ಗೆಟ್ ಮಾಡಿದ್ರೆ ಮೇ ಬಿ ಬೇರೆ ಟೀಮ್ ಅವರೆಲ್ಲ ವರ್ಕೌಟ್ ಆಗುತ್ತೆ. ಹೌದು ಏನಂದ್ರೆ ರಾಜಸ್ಥಾನ್ ರಾಯಲ್ಸ್ ದೇ ಹ್ಯಾವ್ ವೆರಿ ಗುಡ್ ಬೌಲಿಂಗ್ ಅಟ್ಯಾಕ್. ಸೊ ಏನಂದ್ ಸ್ವಲ್ಪ ಕ್ಯಾಲ್ಕುಲೇಟೆಡ್ ಆಗಿ ಆಡ್ಕೊಂಡು ಸುಮ್ನೆ ಜಾಸ್ತಿ ಇಳಿಯಕ್ ಹೋಗ್ಬಿಟ್ಟು ಬೇಗನೆ ಔಟ್ ಆಗೋದಕ್ಕಿಂತ ಲುಕ್ ಫಾರ್ ಅ ಡಿಸೆಂಟ್ ಪಾರ್ ಸ್ಕೋರ್ ಯಾವ್ದಿದೆ. ಈಗ ಫಾರ್ ಎಕ್ಸಾಂಪಲ್ 180 ಇಸ್ ಅ ಡಿಸೆಂಟ್ ಒಳ್ಳೆ ಸ್ಕೋರ್ ಅಂದ್ರೆ 180 ಚೇಸ್ 180 ಟ್ರೈ ಮಾಡ್ಲಿ. 190 ಇಸ್ ಅ ಗುಡ್ ಸ್ಕೋರ್ ಅಂದ್ರೆ ಹ್ಮ್ 190 ಟ್ರೈ ಮಾಡಿ. ಸುಮ್ನೆ ಪ್ರತಿ ಮ್ಯಾಚ್ 230 ಹೊಡಿತೀನಿ ಇವ್ರ ಮೇಲೆ ಅಂತ ಹೋಗಿ 150 ಕಾಲ್ ಔಟ್ ಆಗೋದಕ್ಕಿಂತ ಒಂದು ಪ್ರಾಪರ್ ಆಗಿ ಕ್ಯಾಲ್ಕುಲೇಟೆಡ್ ಮ್ಯಾನರ್ ಆಡ್ಕೊಂಡು ಅವ್ರ ಬ್ಯಾಟಿಂಗ್ ಮೇಲೆ ಹ್ಮ್ ಪ್ರೆಷರ್ ಹಾಕೋದು ಬೆಟರ್. ಸೊ ಅವ್ರ ಬ್ಯಾಟಿಂಗ್ ಮೇಲೆ ಪ್ರೆಷರ್ ಹಾಕಿದ್ರೆ ಒಳ್ಳೆ ಪಾರ್ ಸ್ಕೋರ್ ಇಟ್ಕೊಂಡು ಅವಾಗ ಯಶಸ್ವಿ ಜೈಸ್ವಾಲ್ ಅಂಡ್ ವೈಭವ್ ಸೂರ್ಯವಂಶಿ ಔಟ್ ಮಾಡಿ ನೋಡ್ಬೇಕು. ಅವಾಗ ಮಿಡ್ಲ್ ಆರ್ಡರ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರ ಕ್ವಾಲಿಟಿ ಇನ್ನೊಂದು ಎಷ್ಟು ಚೆನ್ನಾಗಿ ಟೀಮ್ ಮಿಸ್ ಮಾಡ್ತಾರೆ. ಆಗಿದೆ ಕಣ. ಯಾವ್ದಿದು ರಾಜಸ್ಥಾನ, ಬೆಂಗಳೂರು, ಆರ್ ಸಿ ಡೆಲ್ಲಿ.
ಇನ್ನೊಂದು ಯಾವ ಟೀಮ್ ಮಿಸ್ ಆಗಿದೆ? SRH ಇದೆಯಾ? ಎಸ್ ಆರ್ ಚೆನ್ನೈ ಎಚ್ ಇದೆ. CSK. ಐ ಥಿಂಕ್ ಅಯ್ಯೋ, ಚೆನ್ನೈ ಬೋರ್ಡಲ್ಲಿ ಕೂಡ ಕಾಣ್ತಾ ಇಲ್ಲಲ್ಲೋ. ಅಯ್ಯೋ ತುಂಬಾ ಬರ್ತೇ ಬಿಟ್ಟು ಆಕ್ಚುಲಿ ಅವ್ರು ಬರ್ಬೇಕು ಕಣ ಪಾಪ. ಇದು ಹಿಂಗೇನು ಅನ್ಸುತ್ತೆ, ಟಾಪ್ 4 ಅಲ್ಲಿ ಬರುತ್ತೆ ಚೆನ್ನೈ ಈ ಸಲ. ಐ ಥಿಂಕ್ ಮಿಡ್ಲ್ ಅಲ್ಲಿ ಬರ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ಮಿಡ್ಲ್ ಅಲ್ಲಿ ಒಂದ್ ಕಡೆ ಬರ್ಬೋದು ಅಥವಾ ಐ ಥಿಂಕ್ 5, 6, 7 ಅರೌಂಡ್ ಸಮರ ಅದ್ರಲ್ಲಿ ಬರ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ ಸ್ವಲ್ಪ ಆಫ್ ಬ್ಯಾಲೆನ್ಸ್ ಇದೆ ಅವ್ರದ್ದು ಸ್ಕ್ವಾಡ್ ಅಲ್ಲಿ. ಪ್ಲಸ್ ತುಂಬಾ ಹೊಸಬರ ಮೇಲೆ ತುಂಬಾ ಇದಾಗಿದೆ, ಡಿಪೆಂಡ್ ಆಗಿದ್ದಾರೆ ಅವರು. ಪ್ಲಸ್ ಈಗ ಬ್ರೆವಿಸ್ ಬೇರೆ 2-3 ಗೇಮ್ಸ್ ಮಿಸ್ ಆಗ್ತಾನೆ. ಅದು ಆ ಟೈಮಲ್ಲಿ ಹೇಗೆ ಇದು ಮಾಡ್ತಾರೆ ಅಂತ. ನಾನು ಐ ಥಿಂಕ್ ನೆಕ್ಸ್ಟ್ CSK ಗೇಮ್ ಟೈಮಲ್ಲಿ ಅಲ್ಲಿ ಗಿವ್ ಒನ್ ಸ್ವಲ್ಪ ಪ್ಲಾನ್ಸ್ ಚೇಂಜ್ ಮಾಡಿ ಬ್ರೆವಿಸ್ ಆಬ್ಸೆನ್ಸ್ ಅಲ್ಲಿ ಯಾವ ಕಾಂಬಿನೇಷನ್ ಹೋಗ್ಬೇಕು ಅಂತ ಇನ್ನೊಂದು ಕಾಂಬಿನೇಷನ್ ಟ್ರೈ ಮಾಡಿದೀನಿ. ಅದು ಪ್ರಾಬಬ್ಲಿ ನೆಕ್ಸ್ಟ್ ಪ್ರಿವ್ಯೂ ಅಲ್ಲಿ ಅವ್ರ ಮ್ಯಾಚ್ ಪ್ರಿವ್ಯೂ. ಆಕ್ಚುಲಿ ನಾವು ಅದನ್ನು ಟ್ರೈ ಮಾಡ್ಬೇಕು, ನಾವು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತಾ ಆಲ್ ಪ್ಲೇಯರ್ಸ್ ತೋರಿಸಿ ಈ ಕಾಂಬಿನೇಷನ್ ವರ್ಕೌಟ್ ಆಗ್ಬೋದು ಅಂತ ನಾವು ಸ್ವಲ್ಪ ಹೌದು.